ತುಂಬ ಜನರಲ್ಲಿ ಕಂಡು ಬರ್ತಾ ಇರತಕ್ಕಂತಹ ಒಂದು ವಿಚಿತ್ರವಾದಂತಹ ಸಮಸ್ಯೆ ಅಂತ ಹೇಳಿದರೆ ಜ್ವರ ಬರುತ್ತೆ, ಇನ್ನೇನೋ ಆಗತ್ತೆ, ಅನಂತರದಲ್ಲಿ ಜ್ವರವೂ ವಾಸಿಯಾಗುತ್ತೆ, ಎಲ್ಲವೂ ವಾಸಿಯಾಗ್ತದೆ. ಆದರೆ ತಲೆಯಲ್ಲೇ ಮಾತ್ರ ಏನು ಆಗ್ತದೆ ಅಂತ ಹೇಳುವಂತಹದ್ದು ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ತಲೆ ಹಿಡಿದಾಗೆ ಆಗುವಂಥದ್ದಾಗಿರ್ಬೋದು, ಸೂಚಿಸದೇ ಇರತಕ್ಕಂಥದ್ದಾಗಿರಬಹುದು, ತಲೆ ನೋವುಗಳ ಕಾಣಿಸ್ಕೊಳ್ತಕ್ಕಂಥದ್ದಾಗಿರ್ಬೋದು. ಹೀಗೆ ನಾನಾ ರೀತಿಯಾದಂತಹ ತಲೆಯಲ್ಲಿ ಸಮಸ್ಯೆ ಹೇಳ್ತಕ್ಕಂಥದ್ದು ಉಂಟಾದರೆ ನಾವು ತುಂಬ ನೆಗ್ಲಿಜೆನ್ಸಿಯನ್ನು ಮಾಡ್ತೇವೆ. ಅದಲ್ಲ ಅಂತೇಳಿ ಆದರೆ ಏನು ಎತ್ತ ಅಂತ ಹೇಳುವುದಾಗಿ ಹುಡುಕ್ತಾನೆ ಕೂರ್ತೇವೆ. ಆದರೆ ಅಲ್ಲಿಯ ತನಕ ಕಾಲ ಹೇಳ್ತಕ್ಕಂಥ ಸುಮ್ಮನೆ ಕೂತ್ಕೊಳ್ಳುತ್ತಾ? ಸುಮ್ಮನೆ ಕೂತ್ಕೊಳ್ಳಲ್ಲ. ಕಾಲ ತಿರುಗ್ತಾ ಇರುತ್ತದೆ ಚಕ್ರದ ನಿಯಮದ ಅನುಸಾರವಾಗಿ. ಅಲ್ಲಿಯ ತನಕ ಸಮಯ ಹೇಳ್ತಕ್ಕಂಥದ್ದು ಕಳೆದು ಹೋಗ್ಬಿಡ್ತದೆ. ಈ ಥರದ ಸಮಸ್ಯೆ ಆಯಿತು ಅಂತ ಹೇಳಿ ಆದರೆ ನೆಗ್ಲಿಜೆನ್ಸಿಯನ್ನು ಮಾಡುವುದು ಅಥವಾ ನಾವು ವಿಚಾರವನ್ನು ಮಾಡ್ತಾ ಕೂತ್ಕೊಳ್ಳುವ ಹಾಗೆ ಇಲ್ಲ. ಯಾಕೆ ಅಂತ ಕೇಳಿದರೆ ಅದು ಸಾವಿನ ಒಂದು ಮುನ್ಸೂಚನೆ ಆಗಿರಬಹುದು. ಈ ರೀತಿಯಾದಂತಹ ಯಾವುದಾದ್ರೂ ಒಂದು ವ್ಯಕ್ತಿಗಳಿಗೆ ಈ ಥರದ ಸಮಸ್ಯೆ ಕಾಣಿಸ್ಕೊಂತು ಹೇಳಿ ಆದರೆ ಕೇವಲ 6ರಿಂದ 8 ತಿಂಗಳು ಬೇಡ, 9 ತಿಂಗಳ ಒಳಗಾಗಿ ಅವರಿಗೆ ಸಾವು ಖಚಿತವಾಗ್ತದೆ. ಕಾರಣ ಏನಾಗ್ತದೆ ಇಲ್ಲ ಅಂತೇಳಿ ಗೊತ್ತಾಗೋದಿಲ್ಲ. ಇನ್ನೊಂದು ಟೈಮು ತಿರುಗ್ತಾ ಇರ್ತದೆ. ಜೊತೆಯಲ್ಲೇ ಅವರು ಒಂದೇ ಸೂಸೈಡ್ ಅಟೆಂಪ್ಟಿಗೆ ಇಂತಹ ವ್ಯಕ್ತಿಗಳು ಒಳಗಾಗ್ತಾರೆ. ಅದು ಅಲ್ಲ ಅಂತೇಳಿ ಆದರೆ ಇದ್ದಕ್ಕಿದ್ದಂತೆಯೇ ಮೆದುಳು ಹೇಳ್ತಕ್ಕಂಥದ್ದು ಸ್ಟ್ರಕ್ ಆಗಿ ಸಾಯ್ತಾರೆ. ಇದು ಒಂದು ವಿಚಿತ್ರವಾದಂತಹ ಕಾಯಿಲೆಯಲ್ಲಿ ಇರತಕ್ಕಂಥದ್ದು. ಆದರೆ ಇದಕ್ಕೆ ಸೂಕ್ತವಾದಂತಹದ್ದು ಪರಿಹಾರ ಅಂತ ಹೇಳಿದರೆ ಚಿಕಿತ್ಸೆಯಲ್ಲಿ ಮಾತ್ರ ನಾವು ಕಾಣಬಹುದು. ಯಾಕೆ ಅಂತ ಕೇಳಿದರೆ ಅಂತಹ ವ್ಯಕ್ತಿಗಳನ್ನು ನಾವು ಕೂರಿಸಿ ಅದಕ್ಕೆ ಚಿಕಿತ್ಸೆಯನ್ನು ಕೊಟ್ಟಾಗ 6ರಿಂದ 8 ತಿಂಗಳ ಒಳಗಾಗಿ ಮತ್ತು ತಕ್ಷಣಕ್ಕೆ ಆ ವ್ಯಕ್ತಿ ಚೇತರಿಸಿಕೊಳ್ಳುವುದರ ಜೊತೆಯಲ್ಲಿ ಮುಂದಿನ ದಿವಸದಲ್ಲಿ ಆ ವ್ಯಕ್ತಿಗಳು ಅಂತಹ ಸಮಸ್ಯೆಯಿಂದ ಬಳಲ್ದೇನೆ ತುಂಬ ಚೆನ್ನಾಗಿ ಇರ್ತಕ್ಕಂಥದ್ದನ್ನು ನೀವೆಲ್ಲ ನೋಡಬಹುದಾಗಿದೆ. ಇದು ಅದ್ಭುತವಾದಂತಹ ಶಿವಶಕ್ತಿಯ ಇನ್ನೊಂದು ರೂಪ.